ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಹೊಸ ಮದರ್ಸು, ನ್ಯೂ ಮಾಮ್ಸ್ ಯಾರ್ಯಾರು ಇದ್ದೀರಾ, ಯಾರ್ಯಾರು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ, ಅವ್ರಿಗೊಂದು ಯೂಸಬಲ್ ಇನ್ಫಾರ್ಮೇಷನ್ ಹೇಳಬೇಕು ಅಂತ. ತುಂಬ ಯೂಸ್ ಆಗುತ್ತೆ, ನನಗೂ ಕೂಡ ತುಂಬ ಯೂಸ್ ಆಗಿದೆ. ಅದೇನೆಂದರೆ ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ ಬಗ್ಗೆ ಹೇಳೋಣ ಅಂತ. ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಆಗಿರೋದ್ರಿಂದ ಹೊರಗಡೆ ಕೆಲವೊಂದ್ಸಲಿ ಮಗುನ ಕರ್ಕೊಂಡು ಹೊರಗಡೆ ಹೋಗ್ಬೇಕಾಗುತ್ತೆ, ವ್ಯಾಕ್ಸಿನ್ ಕೊಡ್ಸೋದಕ್ಕೆ ಹೊರಗಡೆ ಹೋಗ್ಬೇಕಾಗುತ್ತೆ. ಅಲ್ಲಿ ಎಷ್ಟೊತ್ತಾಗುತ್ತೆ, ಎಷ್ಟು ಟೈಮ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆವಾಗ ನಮಗೆ ಬ್ರೆಸ್ಟ್ ಮಿಲ್ಕ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ತುಂಬ ಆಕ್ವರ್ಡ್ ಫೀಲಿಂಗ್ ಇರುತ್ತೆ ಆ್ಯಂಡ್ ತುಂಬ ಭಯ ಇರುತ್ತೆ. ನನಗೂ ಕೂಡ ಭಯ ಇತ್ತು. ಸೊ ಇವಾಗ ಆ ಥರ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಎಲ್ಲ ಆನ್ಲೈನ್ ಪೋರ್ಟಲಲ್ಲೂ ನಮಗೊಂದು ಪ್ರಾಡಕ್ಟ್ ಅವೈಲಬಲ್ ಇದೆ. ಅದು ಏನಂದರೆ ಬ್ರೆಸ್ಟ್ ಪ್ಯಾಡ್ ಅಂತ. ಇದು ನಮಗೆ ವಾಷಬಲ್ ಕೂಡ ಸಿಗುತ್ತೆ ಆ್ಯಂಡ್ ಡಿಸ್ಪೋಸಬಲ್ ಕೂಡ ಸಿಗುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ. ಆ್ಯಂಡ್ ನಾನಿಲ್ಲಿ ತಗೊಂಡಿರೋದು ಫಸ್ಟ್ ಸ್ಟೆಪ್ ಅಂತ. ಸೊ ಇಲ್ಲಿ 60 ಪೀಸಸ್ ಒಂದು ಬಾಕ್ಸ್ ಬರುತ್ತೆ, ಅಥವಾ ನಿಮಗೆ 10 ಪೀಸಸ್ ಕೂಡ ಒಂದು ಸ್ಯಾಶೆಟ್ ಥರ ಬರುತ್ತೆ. ನೀವು ಯಾವುದಾದ್ರೂ ತಗೋಬೋದು. 60 ಪೀಸಸ್ ಬೇಕು ಒಂದು ಬಾಕ್ಸಲ್ಲಿ ಅಂದರೆ ನಿಮಗೆ ಅದು 500 ಮೇಲಿರುತ್ತೆ. 560 ರುಪೀಸೋ ಏನೋ, ತುಂಬ ರೀಸನಬಲ್ ಆಗಿ, ಯಾಕಂದರೆ ತುಂಬ ಯೂಸ್ ಆಗುವಂಥದ್ದು. ಸೊ ಈ ಥರ ಸಿಂಗಲ್ ಪೀಸ್ ಇರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಯಾಕೆ ಇದು ಸಿಂಗಲ್ ಪೀಸಲ್ಲಿ ಇರುತ್ತೆ ಅಂದರೆ, ಕೆಲವ್ರಿಗೆ 2 ಬ್ರೆಸ್ಟಿಂದನೂ ಮಿಲ್ಕ್ ಲೀಕ್ ಆಗಲ್ಲ, ಬರೀ 1 ಬ್ರೆಸ್ಟಿಂದ ಮಿಲ್ಕ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಯಾವ ಬ್ರೆಸ್ಟಲ್ಲಿ ಮಿಲ್ಕ್ ಲೀಕ್ ಆಗುತ್ತೋ ಅದಕ್ಕೆ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಒಂದರಲ್ಲಿ ಒಂದೇ ಸ್ಯಾಶೆಟ್ ಇರುತ್ತೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನಾನು ಓಪನ್ ಮಾಡಿರೋದಿದು. ಸೊ ಈ ರೀತಿ ಇರುತ್ತೆ. ಕಾಟನ್ ಇದೆ ಒಳಗೆ, ತುಂಬ ಸಾಫ್ಟ್ ಇದೆ. ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗಲ್ಲ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಈ ಥರ ಅಂಟಿಸೋದು ಕೊಟ್ಟಿರ್ತಾರೆ. ಇದನ್ನು ಜಸ್ಟ್ ನೋಡಿ, ಈ ಥರ ಹಿಂಗೆ ರಿಮೂವ್ ಮಾಡಿ ನೀವು ಏನು ಇನ್ನರ್ ಹಾಕಿರ್ತೀರಾ, ಬ್ರಾ ಹಾಕಿರ್ತೀರಾ, ಅದಕ್ಕೆ ನೀವು ಪೇಸ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಯಾವುದೇ ರೀತಿ ಮೂವ್ ಆಗಲ್ಲ ಇದು ಆ ಕಡೆ ಈ ಕಡೆ, ಯಾಕಂದರೆ ಕರೆಕ್ಟಾಗಿ ನೀವು ಇದನ್ನು ಪೇಸ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಯೂಸ್ ಆಗುತ್ತೆ. ನನಗಂತೂ ತುಂಬ ಯೂಸ್ ಆಗಿದೆ ಇದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆಲ್ಸೋ. ನೀವು ಇದನ್ನು ಡೈರೆಕ್ಟಾಗಿ ಬ್ರೆಸ್ಟ್ಗೂ ಹಾಕೋಬೋದು ಅಂತ ಇದರಲ್ಲಿದೆ. ನೀವು ಡಿಸ್ಕ್ರಿಪ್ಷನಲ್ಲಿ ಓದ್ಬೋದು. ಆ ಪ್ರಾಡಕ್ಟ್ ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಬೇಕಾದ್ರೆ ಅದರಲ್ಲಿ ಹೇಳಿದ್ದಾರೆ, ಡೈರೆಕ್ಟಾಗಿ ನೀವು ಅದನ್ನು ನಮ್ಮ ಬ್ರೆಸ್ಟ್ಗೆ ಪೇಸ್ಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇರಿಟೇಷನ್ ಆಯಿತು ಅಂದರೆ ಬೇಡ ಅಂತಲೂ ಹೇಳಿದ್ದಾರೆ. ಸೊ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ ಆ ರೀತಿ ಯೂಸ್ ಮಾಡಿ. ಸೊ ಇದು ಫಸ್ಟ್ ಸ್ಟೆಪ್ ಬ್ರ್ಯಾಂಡು. ಸೊ ಎಲ್ಲ ಆನ್ಲೈನ್ ಪೋರ್ಟಲಲ್ಲೂ ಕೂಡ ಅವೈಲಬಲ್ ಇದೆ. ಬೇಗ ಹೋಗಿ ತಗೊಳ್ಳಿ. ಬಾಯ್.